ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬಿನು ಸತಸಂಗ ನ ಹರಿಕಥಾ ತೇಹಿ ಬಿನು ಮೋಹ ನ ಭಾಗ ಮೋಹ ಗಯೆ ಬಿನು ರಾಮ ಪದ ಹೋಯಿ ನ ದೃಢ ಅನುರಾಗ मिलहि न रघुपति बिनु अनुरागा किए जोग तप ज्ञान बिरागा उत्तर दिशि सुंदर गिरि नीला तह रह काक भुसुंडी सुशीला राम भगति पथ परम प्रबीना ज्ञानी गुण गृह बहु कुलीना राम कथा सो कहई निरंतर सादर सुनहि बिबिध बिहंगबर जाई सुनहु तब हरि गुण भूरी होई मोह जनित दुख दूरी मैं जब तेहि सब कहाँ बुझाई चलेवु हर्षि मम पद सिरु नाई ताते उमा न मैं समुझावा रघुपति कृपा मरमु मैं पावा हो यही कीन्ह कबहु अभिमाना सो खोवै चह कृपा निधाना कछु तेहि ते पुनि मैं नहीं राखा समुझई कघ खगही के भाषा प्रभु माया बलवंत भवानी जाहि नमोह कवन अस ज्ञानी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಗರುಡ ಶಿವನ ಹತ್ರ ಹೋಗಿ ಕೇಳ್ತಾನೆ, ತನ್ನ ಸಂದೇಹವನ್ನು ದೂರ ಮಾಡಬೇಕು ನೀವು ಅಂತ ಬೇಡ್ಕೊಳ್ತಾನೆ. ಅದಕ್ಕೆ ಶಿವ ಹೇಳ್ತಾನೆ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ದಾರಿ ಮಧ್ಯದಲ್ಲಿ ಸಿಕ್ಬಿಟ್ಟು ನನಗೆ ಉಪದೇಶ ಮಾಡು ಅಂತಂದರೆ ನಾನು ಹೇಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮತ್ತು ಅದು ಒಂದೇ ಸರಿಗೆ ಹೋಗುವಂಥದ್ದಲ್ಲಪ್ಪ, ಅದು ದೀರ್ಘಕಾಲದವರೆಗೆ ಸತ್ಸಂಗ ಮಾಡೋದ್ರಿಂದನೇ ಸಂದೇಹ ಅನ್ನೋದು ದೂರ ಆಗೋದು. ಆಮೇಲೆ ಮುನೀಶ್ವರರು ಹೇಳಿರುವಂತಹ ಆ ಮನೋಜ್ಞವಾದಂತಹ ಹರಿಕಥೆಗಳನ್ನು ಪ್ರತಿನಿತ್ಯ ಕೇಳ್ತಾ ಇರಬೇಕು. ಅದಕ್ಕೆ ನಿನಗೆ ನಿತ್ಯ ನಿರಂತರವಾಗಿ ಹರಿಕಥೆ ನಡೆಯುವಂತಹ ಒಂದು ಜಾಗ ಇದೆ, ಅಲ್ಲಿಗೆ ನಿನ್ನನ್ನು ಕಳಿಸ್ತೀನಿ. ನೀನು ಅಲ್ಲಿಗೆ ಹೋಗಿ ಅದನ್ನು ಕೇಳು. ಆಗ ನಿನಗೆ ಏನೇನು ಸಂದೇಹಗಳಿದೆಯೋ ಅದೆಲ್ಲ ದೂರ ಆಗುತ್ತೆ. ಅಷ್ಟೇ ಅಲ್ಲದೆ ಶ್ರೀರಾಮನ ಚರಣಗಳಲ್ಲಿ ನಿನಗೆ ಇನ್ನೂ ಪ್ರೀತಿ ತುಂಬ ಹೆಚ್ಚಾಗುತ್ತೆ, ಅಂದರೆ ಅನನ್ಯವಾದಂತಹ ಪ್ರೀತಿ ಉಂಟಾಗತ್ತೆ ಅಂತೆಲ್ಲ ಹೇಳ್ತಾರೆ. ಅನನ್ಯವಾದಂತಹ ಪ್ರೀತಿ ಅದು ತುಂಬ ಇಂಪಾರ್ಟೆಂಟು. ಭಗವಂತ ಬಿಟ್ಟು ಬೇರೆ ಕಡೆ ಎಲ್ಲೂ ನಮಗೆ ಪ್ರೀತಿ ಅನ್ನೋದು ಇರೋದಿಲ್ಲ. ಅವನೊಬ್ಬನೇ ನಮಗೆಲ್ಲ ಸರ್ವಸ್ವ ಅನ್ನೋ ರೀತಿ ಇರುತ್ತೆ. ಆ ರೀತಿಯ ಪ್ರೀತಿ ಉಂಟಾಗುತ್ತೆ ಅಂತ ಹೇಳ್ತಾನೆ. ಸತ್ಸಂಗನೇ ಇಲ್ಲದೆ ಹರಿಕಥೆ ಅನ್ನೋದು ಸಿಗೋದಿಲ್ಲ. ಹರಿಕಥೆ ಅನ್ನೋದು ಇಲ್ಲದೆ ಮೋಹ ಅನ್ನೋದು ಹೋಗೋದಿಲ್ಲ. ಮೋಹ ತೊಲಗದೇ ಇದ್ದರೆ ಶ್ರೀರಾಮಚಂದ್ರನ ಚರಣಗಳಲ್ಲಿ ನಮಗೆ ಗಾಢವಾದಂತಹ ಭಕ್ತಿ ಅನ್ನೋದು ಸಿಗೋದಿಲ್ಲ ಅಂತ ಕೂಡ ಹೇಳ್ತಾನೆ. ನೋಡಿ, ಇದು ಒಂದಕ್ಕೊಂದು ಹೇಗೆ ಲಿಂಕ್ ಇದೆ ಅಂತ. ಭಗವಂತನಲ್ಲಿ ಭಕ್ತಿ ಬರಬೇಕು ಅಂತಂದ್ರೆ ಈ ಮೋಹ ಇರೋವರೆಗೂ ನಮಗೆ ಭಕ್ತಿ ಅನ್ನೋದು ಬರೋದಿಲ್ಲ. ಆ ಮೋಹ ಹೇಗೆ ಹೋಗುತ್ತೆ ಅಂತಂದ್ರೆ ಹರಿಕಥೆ ಅನ್ನೋದು. ಆ ಹರಿಕಥೆ ಅನ್ನೋದು ಎಲ್ಲಿ ಸಿಗುತ್ತೆ? ಸತ್ಸಂಗದಲ್ಲಿ ಸಿಗುತ್ತೆ. ಸತ್ಸಂಗ ಇಲ್ಲ ಅಂತಂದ್ರೆ ಹರಿಕಥೆ ಎಲ್ಲಿಂದ ಸಿಗುತ್ತೆ? ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯೋಗ, ತಪಸ್ಸು, ಜ್ಞಾನ, ವೈರಾಗ್ಯ ಇದೆಲ್ಲ ಇದ್ರೂ ಕೂಡ ಆ ಭಗವಂತನಲ್ಲಿ ಪ್ರೇಮಾನುರಾಗ ಇಲ್ಲದೆ ಇದ್ದರೆ ಆ ಭಗವಂತನ ಅನುಗ್ರಹ ಅನ್ನೋದು ನಮಗೆ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಸತ್ಸಂಗಕ್ಕೋಸ್ಕರ ನೀನು ಉತ್ತರ ದಿಕ್ಕಿನ ಕಡೆ ಹೋಗು. ಅಲ್ಲಿ ಒಂದು ಸುಂದರವಾದಂತಹ ನೀಲಗಿರಿ ಇದೆ. ಅಲ್ಲಿ ಪರಮ ಸುಶೀಲನಾಗಿರುವಂತಹ ಕಾಕಭೂಷುಂಡಿ ವಾಸ ಮಾಡ್ತಾ ಇದ್ದಾನೆ. ಅವನು ರಾಮ ಭಕ್ತ ನಿರತ, ಯಾವಾಗೂ ರಾಮನ ಭಕ್ತಿಯಲ್ಲೇ ನಿರತನಾಗಿರುವಂಥವನು, ಮತ್ತು ಜ್ಞಾನಿ ಆಗಿರುವಂಥವನು, ಗುಣನಿಧಿ ಆಗಿರುವಂಥವನು, ವಯೋವೃದ್ಧನು, ತುಂಬ ವಯಸ್ಸಾಗಿರೋನು, ಅಂದರೆ ವಯಸ್ಸಲ್ಲಿ ವೃದ್ಧನಾಗಿದ್ದಾನೆ. ಅವನು ನಿರಂತರವಾಗಿ ಶ್ರೀರಾಮನ ಕಥೆಯನ್ನು ವಿವರಣೆ ಮಾಡ್ತಾನೇ ಇರ್ತಾನೆ. ಅದನ್ನು ಬೇರೆ ಬೇರೆ ರೀತಿಯ ಪಕ್ಷಿಗಳು ಬಂದು ತುಂಬ ಗೌರವದಿಂದ ಅಲ್ಲಿ ಕೇಳ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ನೀನು ಕೂಡ ಶ್ರೀಹರಿಯ ಗುಣಗಳನ್ನು ಶ್ರವಣ ಮಾಡು ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ? ನಿನ್ನ ಮೋಹದಿಂದ ಹುಟ್ಟಿರುವಂತಹ ಈ ದುಃಖ ಅನ್ನೋದು ನಿನಗೆ ದೂರ ಆಗತ್ತೆ ಅಂತ ಹೇಳ್ತಾನೆ ಶಿವ. ನಾನು ಈ ರೀತಿ ಬೇರೆ ಬೇರೆ ರೀತಿ ಅವನನ್ನು ಸಮಾಧಾನ ಪಡಿಸಿದಾಗ ಗರುಡ ನನಗೆ ನಮಸ್ಕಾರ ಮಾಡಿಕೊಂಡು ಪ್ರಸನ್ನ ಚಿತ್ತನಾಗಿ ಹೊರಟು ಹೋಗ್ತಾನೆ. ಉಮಾ, ಶ್ರೀ ರಘುನಾಥನ ಕೃಪೆಯಿಂದ ನಾನು ಗರುಡನ ಮೋಹವನ್ನು ಅರ್ಥ ಮಾಡಿಕೊಂಡೆ. ಯಾಕಂದರೆ ಅವನಲ್ಲಿ ಏನಾಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕೋಸ್ಕರನೇ ನಾನು ಸ್ವತಃ ಉಪದೇಶ ಮಾಡಲಿಲ್ಲ. ನೋಡಿ, ಇಲ್ಲಿ ನಾನು ಉಪದೇಶ ಮಾಡಿದ್ರೆ ಸರಿ ಹೋಗೋದಿಲ್ಲ ಅಂತಂದ್ಬಿಟ್ಟೆ ನಾನು ಉಪದೇಶ ಮಾಡಲಿಲ್ಲ.
ಅಂದ್ರೆ ಇಲ್ಲಿ ಗರುಡನಿಗೆ ಯಾಕೆ ಆ ರೀತಿ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅವನು ಯಾವತ್ತೋ ಒಂದಿವ್ಸ ಅಭಿಮಾನ ಪಟ್ಟಿರಬೇಕು. ಅಂದ್ರೆ ಅವನಲ್ಲೂ ಕೂಡ ನಾನು ಅನ್ನುವಂಥ ಒಂದು ಗರ್ವ ಬಂದಿರಬೇಕು. ಅದಕ್ಕೋಸ್ಕರನೇ ದಯಾನಿಧಿಯಾದಂತಹ ಶ್ರೀರಾಮಚಂದ್ರನೇ ಅವನನ್ನು ತನ್ನ ಹತ್ರ ಇಟ್ಕೊಳ್ಳದೆ ದೂರ ಇಡಬೇಕು ಅಂತ ಇಷ್ಟಪಟ್ಟಿರಬೇಕು. ಅದು ಅಲ್ಲದೆ ಇನ್ನೂ ಒಂದು ಕಾರಣನೂ ಕೂಡ ಇದೆ. ಪಕ್ಷಿಯ ಭಾಷೆಯನ್ನು ಪಕ್ಷಿ ಚೆನ್ನಾಗಿ ಗ್ರಹಿಸೋದಕ್ಕೆ ಸಾಧ್ಯ. ಅವರವರ ಭಾಷೆ ಅವ್ರವ್ರಿಗೆ ಚೆನ್ನಾಗಿರುತ್ತಲ್ವ. ಈಗ ಮನುಷ್ಯರು ಪ್ರಾಣಿಗಳ ಭಾಷೆಯಲ್ಲಿ ಯಾರಾದರೂ ನಮ್ಗೆ ಉಪದೇಶ ಮಾಡಿದ್ರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ನಾವು ಪ್ರಾಣಿಗಳಿಗೆ ಏನಾದರೂ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅದಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಇಲ್ಲಿ ಗರುಡ ಒಂದು ಪಕ್ಷಿ ಆಗಿರೋದ್ರಿಂದ ಪಕ್ಷಿಯ ಭಾಷೆಯಲ್ಲೇ ಅದನ್ನು ಹೇಳಿದಾಗ ಅದಿನ್ನೂ ಚೆನ್ನಾಗಿ ಗ್ರಹಿಸುತ್ತೆ. ಈಗ ನಮಗೂ ಅಷ್ಟೇ ನೋಡಿ, ನಮ್ಮ ಭಾಷೆ ಯಾವುದಿರುತ್ತೋ ಅದರಲ್ಲಿ ನಾವು ಕೇಳಿದಾಗ ಅದು ನಮ್ಮ ಮನ್ಸಿಗೆ ತುಂಬ ಹತ್ತಿರವಾಗಿರುತ್ತೆ, ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ಒಂದು ವಿಷಯವನ್ನು ಬೇರೆ ಭಾಷೆಯಲ್ಲಿ ಹೇಳಿದಾಗ ನಮ್ಗೆ ಅದು ಇಷ್ಟ ಆಗೋದಿಲ್ಲ, ಮತ್ತು ನಮ್ಮ ಮನ್ಸಿಗೆ ನಾಟೋದಿಲ್ಲ. ಅದು ನಿಜಾನೇ ಅಲ್ವಾ? ಅದರಿಂದನೇ ಇಲ್ಲಿ ಆ ಪಕ್ಷಿಯ ಭಾಷೆಯಲ್ಲಿ ಪಕ್ಷಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೆ. ಭವಾನಿ, ಪ್ರಭುವಿನ ಮಾಯೆ ಅನ್ನೋದು ಬಹಳ ಬಲ ಇರುವಂಥದ್ದು. ಅಂತಹ ಮಾಯೆ ಮುಸುಕದೇ ಇರುವಂಥವ್ರು ಯಾರು ತಾನೇ ಇದ್ದಾರೆ? ಅಂದರೆ ಎಲ್ಲರೂ ಕೂಡ ಮಾಯೆಗೆ ಒಳಗಾಗುವಂಥವ್ರೆ. ಅಷ್ಟು ಸ್ಟ್ರಾಂಗ್ ಆಗಿದೆ ಭಗವಂತನ ಮಾಯೆ ಅಂತಂದ್ಬಿಟ್ಟು ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.